ಸ್ನೇಹಿತರೆ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಯಾವ ಪ್ರದೇಶದಲ್ಲೇ ಇರಿ, ನೀವು 10 ನಿಮಿಷ ರಿಲ್ಯಾಕ್ಸ್ ಮಾಡೋದಕ್ಕೆ ಸಿದ್ಧವಿದ್ದರೆ ಸುಮ್ಮನೆ 10 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಶಿರ ವಿಶಾಲವಾದ ಅನಂತತೆಯ ಪ್ರಪಂಚ ಅಂತ ಕಲ್ಪಿಸಿಕೊಳ್ಳಿ. ಅದಕ್ಕೆ ಯಾವುದೇ ಸೀಮಿತತೆ ಇರೋದಿಲ್ಲ. ಈಗ ಅದು ಸಂಪೂರ್ಣ ಬ್ರಹ್ಮಾಂಡವೇ ಆಗಿರುತ್ತೆ ಅಂತ ಕಲ್ಪಿಸಿಕೊಳ್ಳಿ. ನಿಮ್ಮೊಳಗೆ ಗ್ಯಾಲಕ್ಸಿಗಳು ಚಲಿಸ್ತಾ ಇವೆ ಎಂಬುದನ್ನು ಕಾಣಿ. ಸುಮ್ಮನೆ ಕಲ್ಪಿಸಿಕೊಳ್ಳಿ. ಆಗ ಇದ್ದಕ್ಕಿದ್ದಂತೆ ಎಲ್ಲ ರೀತಿ ಆಲೋಚನೆಗಳು ಕೂಡ ನಿಂತು ಹೋಗುತ್ತೆ. ಕೇವಲ ಶಿರವನ್ನು ದೊಡ್ಡದಾಗಿಸಿಕೊಳ್ಳುವ ಕಲ್ಪನೆಯ ಮೂಲಕ ಈ ಆಲೋಚನೆ ಕೇವಲ ಇಕ್ಕಟ್ಟಾದ ಮನಸ್ಸಿನಲ್ಲಿ ಮಾತ್ರ ಬರುತ್ತೆ. ಎಷ್ಟು ಇಕ್ಕಟ್ಟಾಗಿರುತ್ತೋ ನಿಮ್ಮ ಮನಸ್ಸು, ಅಷ್ಟೇ ಆಲೋಚನೆಗಳು ಕೂಡ ಹೆಚ್ಚು ಹೆಚ್ಚು ಬರ್ತಾ ಹೋಗುತ್ತೆ. ಮನಸ್ಸು ವಿಶಾಲ ಆದಷ್ಟು ಕಡಿಮೆ ಆಲೋಚನೆಗಳು ಬರ್ತಾ ಹೋಗುತ್ತೆ. ಯಾವಾಗ ಮನಸ್ಸು ಇಡೀ ಬ್ರಹ್ಮಾಂಡವೇ ಆಗುತ್ತೋ ಆಗ ಯಾವ ಆಲೋಚನೆಗಳು ಕೂಡ ಇರೋದಿಲ್ಲ. ಈ ಹೇಳಿಕೆಯನ್ನು ನಾನು ಹೇಳೋದಕ್ಕೆ ಕಾರಣ ಏನು ಅಂದರೆ, ಎಷ್ಟೋ ಜನ ನಿರಂತರ ನನ್ನ ಹತ್ರ ಕೇಳೋದು, ಆಲೋಚನೆಗಳೇ ಇಲ್ಲದೇ ಇರೋ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ತಕ್ಷಣವೇ ಇದ್ದಕ್ಕಿದ್ದ ಹಾಗೆ ನಿಲ್ಲೋ ಹಾಗೆ ಏನಾದರೂ ಒಂದು ಸೂತ್ರ ಇದ್ದರೆ ಕೊಡಿ ಅಂತ ಕೇಳೋರಿಗಷ್ಟೇ. ನಿಮ್ಮ ಮನಸ್ಸಿನಲ್ಲಿ ನಿರಂತರ ಆಲೋಚನೆಗಳು ನಿಲ್ಲೋದಕ್ಕೆ ಇರ್ತಕ್ಕಂಥ ಒಂದು ಸರಳ ಸೂತ್ರ ಇದೆ ಸ್ನೇಹಿತರೆ. ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕೂತು ಏನನ್ನೂ ಯೋಚಿಸಲಿಲ್ಲ, ಸುಮ್ಮನೆ ಕೂತರು ಅಷ್ಟೇ. ಆದ್ದರಿಂದಲೇ ಅವರ ಶಿರ ಬ್ರಹ್ಮಾಂಡವೇ ಆಗಿ ಹೋಯಿತು, ವಿಶಾಲವಾಗಿ ಹೋಯಿತು. ಈ ವಿಧಾನ ಕೇವಲ ಕಲ್ಪಿಸಿಕೊಳ್ಳೋರಿಗೆ ಮಾತ್ರ, ಕೇವಲ ಕಲ್ಪನೆಯ ಸೂತ್ರವನ್ನು ಪಾಲಿಸೋರಿಗೆ ಮಾತ್ರ. ಈ ಸೂತ್ರ ತುಂಬ ಸರಳ ಹಾಗೂ 100ಕ್ಕೆ 30% ಜನರಿಗೆ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಸುಂದರವಾದ ಸೂತ್ರ ಇದು. ಇದು ಕೇವಲ ಕಲ್ಪನೆಯ ಸೂತ್ರ ಸ್ನೇಹಿತರೆ. ನಿಮಗಿದು ಅರ್ಥ ಆಗದೇ ಇದ್ದರೆ ಮತ್ತೊಮ್ಮೆ ಕೇಳಿ.